ಇತ್ತೀಚೆಗಷ್ಟೇ ವರ್ತೂರ್ ಅವರ ಮನೆಗೆ ಹೋಗಿದ್ರಿ. ಸಂತು ಪಂತು ಅನ್ನೋ ಒಂದು ಗೋಲ್ಡ್ ಪೆಂಡೆಂಟ್ ಗಿಫ್ಟ್ ಕೊಟ್ಟರು. ನಿಮಗೇನಾದರೂ ಸ್ಪೆಷಲ್ ಗಿಫ್ಟ್ ಏನಾದರೂ ಸಿಕ್ತಾ? ಸ್ಪೆಷಲ್ ಗಿಫ್ಟ್ ನಾನು ಫಸ್ಟ್ ಆಫ್ ಆಲ್ ನನಗೆಲ್ಲ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರಿಗೂ ಹೇಳೋದೇನು ಅಂದರೆ ಪ್ಲೀಸ್ ಡೋಂಟ್ ಗಿಫ್ಟ್ ಮೀ ಎನಿಥಿಂಗ್ ಅಂತ. ಪ್ರೀತಿ ಕೊಡ್ತಿದ್ರೆ ಅಷ್ಟು ಸಾಕು ಅಂತ. ಸೊ ಐ ಡೋಂಟ್ ಎಕ್ಸ್ಪೆಕ್ಟ್ ದ್ಯಾಟ್ ಆ್ಯಂಡ್ ಅಂಥದ್ದೇನೂ ಆಗಿಲ್ಲ ಕೂಡ ಅಲ್ಲಿ. ಯಾ, ಬಿಗ್ ಬಾಸ್ ಅಲ್ಲಿ ನಿಮ್ದು ಒಂದು ಆಸೆ ಈಡೇರಲಿಲ್ಲ ಅಂತ ಅನ್ಸುತ್ತೆ. ಯಶ್ ಹಾಗೂ ರಾಧಿಕಾ ಅವ್ರದ್ದು ಒಂದು ವಿಶ್ ಬೈಟ್ ಬೇಕು ಅಂತ ಒಂದು ಹೇಳಿದ್ರಿ. ಬೇಜಾರ ಇದೆಯಾ ಅದು? ಇಲ್ಲ, ಅವರು ಬಿಸಿ ಸ್ಕೆಡ್ಯೂಲಲ್ಲಿ ಇರ್ತಾರೆ ಅಫ್ಕೋರ್ಸ್. ಸೊ ಆ್ಯಕ್ಚುಲಿ ನಾನು ಸಾರಿ ಕೇಳ್ಕೊಬೇಕು ಅವ್ರು ಬಿಸಿ ಸ್ಕೆಡ್ಯೂಲ್ ನಾನು ಟ್ರಬಲ್ ಮಾಡಿದರೆ. ಬಟ್ ಡೆಫಿನೆಟ್ಲಿ ನನ್ನ ಫ್ಯಾಮಿಲಿ ಅಪ್ರೋಚ್ ಆದಾಗಲೂ ಅವ್ರು ಅದೇ ಹೇಳಿದ್ದಾರೆ, ಅವರು ಬಿಸಿ ಇದ್ದರು ಅದಕ್ಕೆ ಅದಾಗಿಲ್ಲ ಮಾಡೋಕ್ಕೆ ಅಂತ. ಸೊ ಬೇಜಾರೇನಿಲ್ಲ. ಕೊನೆ ಪ್ರಶ್ನೆ, ನೀವು ಬಿಗ್ ಬಾಸ್ ಹೋಗೋಕ್ಕೂ ಮುಂಚೆನೆ ಅಪ್ಪು ಸರ್ ನನ್ನ ಫೇವ್ರೇಟ್ ಹೀರೋ ಅಂತ ಹೇಳಿದ್ರಿ. ಬಟ್ ಬಿಗ್ ಬಾಸ್ ಹೋಗಿದ್ದಾದ್ಮೇಲೆ ಯಶ್ ಸರ್ ಫೇವ್ರೇಟ್ ಹೀರೋ ಅಂತ ಹೇಳಿರೋಂಥದ್ದು ತುಂಬ ಜನಕ್ಕೆ ಕ್ಲಾರಿಟಿ ಸಿಕ್ಕಿಲ್ಲ. ಈ ಮುಖಾಂತರ ನೀವು ಕ್ಲಾರಿಟಿ ಕೊಡೋದಾದ್ರೆ? ಫೇವ್ರೇಟ್ ಅಂದರೆ ಒಬ್ಬರು ಇಬ್ಬರು ಅಂತ ಇರಬಾರ್ದು ಅಲ್ವಾ ಯಾವತ್ತೂ ಕೂಡ. ಅವ್ರು ಮಾಡಿರೋಂಥ ಕೆಲಸಕ್ಕೆ ಖಂಡಿತವಾಗ್ಲೂ ನಂಗೆ ಹೆಮ್ಮೆ ಇದೆ. ಆ್ಯಂಡ್ ನನಗೆ ಐ ಆ್ಯಕ್ಚುಲಿ ಲವ್ ಆಲ್ ಆರ್ ನಮ್ಮ ಕನ್ನಡಿಗರು ಎಲ್ಲ ಪ್ರತಿ ಸ್ಟಾರ್ ಕೂಡ ದಿ ಹ್ಯಾವ್ ಡನ್ ಸಮಥಿಂಗ್. ಆ್ಯಂಡ್ ನಂಗೆ ಎಲ್ಲರ ಮೇಲೂ ತುಂಬ ಪ್ರೀತಿ ಇದೆ. ಯಶ್ ಅವ್ರ ಮೇಲೆ ಅಫ್ಕೋರ್ಸ್ ಈಸ್ ಮೈ, ನಾನು ಅವ್ರ ಜೊತೆ ವರ್ಕ್ ಮಾಡಬೇಕು ಅಂತ ತುಂಬ ಕನಸು ಚಿಕ್ಕ ವಯಸ್ಸಿಂದ ಇಟ್ಕೊಂಡಿದ್ದಾರೆ, ಪ್ರತಿ ಮೂವಿನೂ ನೋಡಿದೆ. ಅದೇ ಥರ ಅಪ್ಪು ಅವ್ರ ಮೇಲೂ ನನಗೆ ತುಂಬ ಅಭಿಮಾನ ಇದೆ ಕೂಡ. ಸೊ ಐ ಲವ್ ದೆಮ್ ಬೋತ್. ಅಂಥದ್ದೇನು ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗಲ್ಲ ಯಾವತ್ತೂ ಕೂಡ. ಸಿನಿಮಾದ ಒಂದು ಟೀಸರಲ್ಲಿ ಡೈಲಾಗ್ ಇದೆ, ಅಂದರೆ ಒಂದು ಪದ ಬರುತ್ತೆ ಡ್ರೋನ್ ಅಂತ. ನೆನಪಾಯ್ತಾ? ಡ್ರೋನ್ ಪ್ರತಾಪ್ ಅವ್ರು ಏನಾದರೂ ನೆನಪಾದ್ರೆ ನಿಮ್ಗೆ ಆ ಕ್ಷಣಕ್ಕೆ? ನಾನು ಅವನ ತಮ್ಮ ಹಾಗೆ ನೋಡಿದ್ದೀನಿ. ಸೊ ಇಂಥ ಕಾಂಟ್ರವರ್ಸೀಸ್ ಹೊರಗಡೆ ನಡೆದಿತ್ತು ಅಂತ ನಾನು ಮನೇಲಿ ಇರಬೇಕಿದ್ರೆ ಏನೂ ಗೊತ್ತಿರಲಿಲ್ಲ. ಬಟ್ ಅಫ್ಕೋರ್ಸ್ ಈ ಟೀಸರಲ್ಲಿ ನಡೆದಿದೆ ಅಂದರೆ ಈ ಡ್ರೋನ್ ಅನ್ನೋ ಪದ ಹೇಳಿದ ತಕ್ಷಣ ನೆನಪಾಯಿತು. ಬಟ್ ಇದು ಅವರಿಗೆ ಸಂಬಂಧಪಟ್ಟಿದ್ದಲ್ಲ ಅಂತ ನಾನು ಹೇಳಬಲ್ಲೆ. ಕೊನೆಯದಾಗಿ ನಿಮ್ಮ ಅಭಿಮಾನಿಗಳಿಗಿರ್ಬೋದು, ಇವಾಗ ಸದ್ಯಕ್ಕೆ ಬಿಗ್ ಬಾಸ್ ಬಿಸಿ ಇನ್ನೂ ಆರಿಲ್ಲ, ಆ ಒಂದು ಫ್ಯಾನ್ ಮೂಮೆಂಟ್ ಪ್ರತಿಯೊಬ್ಬರು ಎಂಜಾಯ್ ಮಾಡ್ತಾ ಇದ್ದಾರೆ. ಇದೇ ರೀತಿ ನಿಮ್ಮ ಒಂದು ಒಂದು ಫೇಮ್ ಅದೇ ರೀತಿ ಇರಬೇಕು ಅಂತ ಬಯಸ್ತೀರಾ, ಅಥವಾ ನಾನು ಅದಕ್ಕೆ ಅಷ್ಟೊಂದೇನು ತಲೆ ಕೆಡಿಸ್ಕೊಳಲ್ಲ, ಫೇಮ್ ಇದ್ರೆಷ್ಟು ಬಿಟ್ಟರೆಷ್ಟು ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತೀನಿ ಅನ್ನೋ ಮೈಂಡ್ ಸೆಟ್ ಇದೆಯಾ? ಹಂಗಿದೆ, ಯಾವತ್ತೂ ಯಾರಿಗೂ ಕೂಡ ಇರಲ್ಲ. ಸೊ ಅಫ್ಕೋರ್ಸ್ ಈ ಪ್ರೀತಿಗೋಸ್ಕರ ನಾನು ತುಂಬ ಕನಸಿತ್ತು ನಂಗೆ ಈ ಥರ ಇರಬೇಕು ಅಂತ. ನಂಗೆ ಲಿಟ್ರಲಿ ಲೈಕ್ ಐ ಡೋಂಟ್ ಥಿಂಕ್ ಇನ್ನೊಂದು ಜನ್ಮ ಸಿಕ್ಕಿದ್ರು ನಂಗೆ ಈ ಥರ ಒಂದು ಪ್ರೀತಿ ಸಿಗೋಕ್ಕೆ ಸಾಧ್ಯ ಅಂತ. ಆ್ಯಂಡ್ ಏನು ಮಾಡಿದ್ರು ಈ ಥರ ಪ್ರೀತಿ ನಮಗೆ ಸಿಗೋಕ್ಕೆ, ಅಂದರೆ ಎಷ್ಟು ದುಡ್ಡು ಕೊಟ್ಟರು ನಮಗೆ ಪ್ರೀತಿ ಸಿಗೋಕ್ಕೆ ಸಾಧ್ಯ ಇಲ್ಲ, ಈ ಥರದ್ದು ಟೈಟಲ್ ಸಿಗೋಕ್ಕೆ ಸಾಧ್ಯ ಇಲ್ಲ. ಸೊ ತುಂಬ ಅಂದರೆ ತುಂಬ ಖುಷಿ ಇದೆ ನನಗೆ. ಒಂಥರ ನಾನು ಇನ್ನೂ ಕನಸಾಯಿತು ಅಂತಲೇ ಅನ್ಕೊಳ್ತಾ ಇದ್ದೀನಿ. ಬಿಕಾಸ್ ಬಿಗ್ ಬಾಸ್ ಮನೇಲಿ ಇರಬೇಕಿದ್ರೆ ಇಂಥ ಕನಸುಗಳು ನಂಗೆ ಬೀಳ್ತಾ ಇರ್ತಿದ್ವು. ಇತ್ತೀಚೆಗಷ್ಟೇ ವರ್ತೂರ್ ಅವರ ಮನೆಗೆ ಹೋಗಿದ್ರಿ. ಸಂತು ಪಂತು ಅನ್ನೋ ಒಂದು ಗೋಲ್ಡ್ ಪೆಂಡೆಂಟ್ ಗಿಫ್ಟ್ ಕೊಟ್ಟರು. ನಿಮಗೇನಾದರೂ ಸ್ಪೆಷಲ್ ಗಿಫ್ಟ್ ಏನಾದರೂ ಸಿಕ್ತಾ? ಸ್ಪೆಷಲ್ ಗಿಫ್ಟ್ ನಾನು ಫಸ್ಟ್ ಆಫ್ ಆಲ್ ನನಗೆಲ್ಲ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರಿಗೂ ಹೇಳೋದೇನು ಅಂದರೆ ಪ್ಲೀಸ್ ಡೋಂಟ್ ಗಿಫ್ಟ್ ಮೀ ಎನಿಥಿಂಗ್ ಅಂತ. ಪ್ರೀತಿ ಕೊಡ್ತಿದ್ರೆ ಅಷ್ಟು ಸಾಕು ಅಂತ. ಸೊ ಐ ಡೋಂಟ್ ಎಕ್ಸ್ಪೆಕ್ಟ್ ದ್ಯಾಟ್ ಆ್ಯಂಡ್ ಅಂಥದ್ದೇನೂ ಆಗಿಲ್ಲ ಕೂಡ ಅಲ್ಲಿ. ಯಾ, ಬಿಗ್ ಬಾಸ್ ಅಲ್ಲಿ ನಿಮ್ದು ಒಂದು ಆಸೆ ಈಡೇರಲಿಲ್ಲ ಅಂತ ಅನ್ಸುತ್ತೆ. ಯಶ್ ಹಾಗೂ ರಾಧಿಕಾ ಅವ್ರದ್ದು ಒಂದು ವಿಶ್ ಬೈಟ್ ಬೇಕು ಅಂತ ಒಂದು ಹೇಳಿದ್ರಿ. ಬೇಜಾರ ಇದೆಯಾ ಅದು? ಇಲ್ಲ, ಅವರು ಬಿಸಿ ಸ್ಕೆಡ್ಯೂಲಲ್ಲಿ ಇರ್ತಾರೆ ಅಫ್ಕೋರ್ಸ್. ಸೊ ಆ್ಯಕ್ಚುಲಿ ನಾನು ಸಾರಿ ಕೇಳ್ಕೊಬೇಕು ಅವ್ರು ಬಿಸಿ ಸ್ಕೆಡ್ಯೂಲ್ ನಾನು ಟ್ರಬಲ್ ಮಾಡಿದರೆ. ಬಟ್ ಡೆಫಿನೆಟ್ಲಿ ನನ್ನ ಫ್ಯಾಮಿಲಿ ಅಪ್ರೋಚ್ ಆದಾಗಲೂ ಅವ್ರು ಅದೇ ಹೇಳಿದ್ದಾರೆ, ಅವರು ಬಿಸಿ ಇದ್ದರು ಅದಕ್ಕೆ ಅದಾಗಿಲ್ಲ ಮಾಡೋಕ್ಕೆ ಅಂತ. ಸೊ ಬೇಜಾರೇನಿಲ್ಲ. ಕೊನೆ ಪ್ರಶ್ನೆ, ನೀವು ಬಿಗ್ ಬಾಸ್ ಹೋಗೋಕ್ಕೂ ಮುಂಚೆನೆ ಅಪ್ಪು ಸರ್ ನನ್ನ ಫೇವ್ರೇಟ್ ಹೀರೋ ಅಂತ ಹೇಳಿದ್ರಿ. ಬಟ್ ಬಿಗ್ ಬಾಸ್ ಹೋಗಿದ್ದಾದ್ಮೇಲೆ ಯಶ್ ಸರ್ ಫೇವ್ರೇಟ್ ಹೀರೋ ಅಂತ ಹೇಳಿರೋಂಥದ್ದು ತುಂಬ ಜನಕ್ಕೆ ಕ್ಲಾರಿಟಿ ಸಿಕ್ಕಿಲ್ಲ. ಈ ಮುಖಾಂತರ ನೀವು ಕ್ಲಾರಿಟಿ ಕೊಡೋದಾದ್ರೆ? ಫೇವ್ರೇಟ್ ಅಂದರೆ ಒಬ್ಬರು ಇಬ್ಬರು ಅಂತ ಇರಬಾರ್ದು ಅಲ್ವಾ ಯಾವತ್ತೂ ಕೂಡ. ಅವ್ರು ಮಾಡಿರೋಂಥ ಕೆಲಸಕ್ಕೆ ಖಂಡಿತವಾಗ್ಲೂ ನಂಗೆ ಹೆಮ್ಮೆ ಇದೆ. ಆ್ಯಂಡ್ ನನಗೆ ಐ ಆ್ಯಕ್ಚುಲಿ ಲವ್ ಆಲ್ ಆರ್ ನಮ್ಮ ಕನ್ನಡಿಗರು ಎಲ್ಲ ಪ್ರತಿ ಸ್ಟಾರ್ ಕೂಡ ದಿ ಹ್ಯಾವ್ ಡನ್ ಸಮಥಿಂಗ್. ಆ್ಯಂಡ್ ನಂಗೆ ಎಲ್ಲರ ಮೇಲೂ ತುಂಬ ಪ್ರೀತಿ ಇದೆ. ಯಶ್ ಅವ್ರ ಮೇಲೆ ಅಫ್ಕೋರ್ಸ್ ಈಸ್ ಮೈ, ನಾನು ಅವ್ರ ಜೊತೆ ವರ್ಕ್ ಮಾಡಬೇಕು ಅಂತ ತುಂಬ ಕನಸು ಚಿಕ್ಕ ವಯಸ್ಸಿಂದ ಇಟ್ಕೊಂಡಿದ್ದಾರೆ, ಪ್ರತಿ ಮೂವಿನೂ ನೋಡಿದೆ. ಅದೇ ಥರ ಅಪ್ಪು ಅವ್ರ ಮೇಲೂ ನನಗೆ ತುಂಬ ಅಭಿಮಾನ ಇದೆ ಕೂಡ. ಸೊ ಐ ಲವ್ ದೆಮ್ ಬೋತ್. ಅಂಥದ್ದೇನು ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗಲ್ಲ ಯಾವತ್ತೂ ಕೂಡ. ಸಿನಿಮಾದ ಒಂದು ಟೀಸರಲ್ಲಿ ಡೈಲಾಗ್ ಇದೆ, ಅಂದರೆ ಒಂದು ಪದ ಬರುತ್ತೆ ಡ್ರೋನ್ ಅಂತ. ನೆನಪಾಯ್ತಾ? ಡ್ರೋನ್ ಪ್ರತಾಪ್ ಅವ್ರು ಏನಾದರೂ ನೆನಪಾದ್ರೆ ನಿಮ್ಗೆ ಆ ಕ್ಷಣಕ್ಕೆ? ನಾನು ಅವನ ತಮ್ಮ ಹಾಗೆ ನೋಡಿದ್ದೀನಿ. ಸೊ ಇಂಥ ಕಾಂಟ್ರವರ್ಸೀಸ್ ಹೊರಗಡೆ ನಡೆದಿತ್ತು ಅಂತ ನಾನು ಮನೇಲಿ ಇರಬೇಕಿದ್ರೆ ಏನೂ ಗೊತ್ತಿರಲಿಲ್ಲ. ಬಟ್ ಅಫ್ಕೋರ್ಸ್ ಈ ಟೀಸರಲ್ಲಿ ನಡೆದಿದೆ ಅಂದರೆ ಈ ಡ್ರೋನ್ ಅನ್ನೋ ಪದ ಹೇಳಿದ ತಕ್ಷಣ ನೆನಪಾಯಿತು. ಬಟ್ ಇದು ಅವರಿಗೆ ಸಂಬಂಧಪಟ್ಟಿದ್ದಲ್ಲ ಅಂತ ನಾನು ಹೇಳಬಲ್ಲೆ. ಕೊನೆಯದಾಗಿ ನಿಮ್ಮ ಅಭಿಮಾನಿಗಳಿಗಿರ್ಬೋದು, ಇವಾಗ ಸದ್ಯಕ್ಕೆ ಬಿಗ್ ಬಾಸ್ ಬಿಸಿ ಇನ್ನೂ ಆರಿಲ್ಲ, ಆ ಒಂದು ಫ್ಯಾನ್ ಮೂಮೆಂಟ್ ಪ್ರತಿಯೊಬ್ಬರು ಎಂಜಾಯ್ ಮಾಡ್ತಾ ಇದ್ದಾರೆ. ಇದೇ ರೀತಿ ನಿಮ್ಮ ಒಂದು ಒಂದು ಫೇಮ್ ಅದೇ ರೀತಿ ಇರಬೇಕು ಅಂತ ಬಯಸ್ತೀರಾ, ಅಥವಾ ನಾನು ಅದಕ್ಕೆ ಅಷ್ಟೊಂದೇನು ತಲೆ ಕೆಡಿಸ್ಕೊಳಲ್ಲ, ಫೇಮ್ ಇದ್ರೆಷ್ಟು ಬಿಟ್ಟರೆಷ್ಟು ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತೀನಿ ಅನ್ನೋ ಮೈಂಡ್ ಸೆಟ್ ಇದೆಯಾ? ಹಂಗಿದೆ, ಯಾವತ್ತೂ ಯಾರಿಗೂ ಕೂಡ ಇರಲ್ಲ. ಸೊ ಅಫ್ಕೋರ್ಸ್ ಈ ಪ್ರೀತಿಗೋಸ್ಕರ ನಾನು ತುಂಬ ಕನಸಿತ್ತು ನಂಗೆ ಈ ಥರ ಇರಬೇಕು ಅಂತ. ನಂಗೆ ಲಿಟ್ರಲಿ ಲೈಕ್ ಐ ಡೋಂಟ್ ಥಿಂಕ್ ಇನ್ನೊಂದು ಜನ್ಮ ಸಿಕ್ಕಿದ್ರು ನಂಗೆ ಈ ಥರ ಒಂದು ಪ್ರೀತಿ ಸಿಗೋಕ್ಕೆ ಸಾಧ್ಯ ಅಂತ. ಆ್ಯಂಡ್ ಏನು ಮಾಡಿದ್ರು ಈ ಥರ ಪ್ರೀತಿ ನಮಗೆ ಸಿಗೋಕ್ಕೆ, ಅಂದರೆ ಎಷ್ಟು ದುಡ್ಡು ಕೊಟ್ಟರು ನಮಗೆ ಪ್ರೀತಿ ಸಿಗೋಕ್ಕೆ ಸಾಧ್ಯ ಇಲ್ಲ, ಈ ಥರದ್ದು ಟೈಟಲ್ ಸಿಗೋಕ್ಕೆ ಸಾಧ್ಯ ಇಲ್ಲ. ಸೊ ತುಂಬ ಅಂದರೆ ತುಂಬ ಖುಷಿ ಇದೆ ನನಗೆ. ಒಂಥರ ನಾನು ಇನ್ನೂ ಕನಸಾಯಿತು ಅಂತಲೇ ಅನ್ಕೊಳ್ತಾ ಇದ್ದೀನಿ. ಬಿಕಾಸ್ ಬಿಗ್ ಬಾಸ್ ಮನೇಲಿ ಇರಬೇಕಿದ್ರೆ ಇಂಥ ಕನಸುಗಳು ನಂಗೆ ಬೀಳ್ತಾ ಇರ್ತಿದ್ವು. ಸೊ ಅವಾಗ ಅನ್ಸೋದು ಲೈಕ್ ಓಕೆ ಇನ್ನು ಮನೇಲೇ ಇದ್ದೀನಿ ಅಂತ. ಇವಾಗ ಹೊರಗಡೆ ಬಂದಾಗ ಲಿಟ್ರಲಿ ನಾನು ಪಿಂಚ್ ಮಾಡ್ಕೊತಿದ್ದೀನಿ, ಅವಾಗ ಇದು ನಿಜವಾಗ್ಲೂ ಆಗ್ತಿದೆಯಾ ಅಂತ. ಸೊ ಐ ಮೀನ್ ಮೈ ಡ್ರೀಮ್ ವರ್ಲ್ಡ್ ರೈಟ್ ನೌ. ಸಿನಿಮಾ ಇಂಡಸ್ಟ್ರಿನಲ್ಲಿ